ಮಹಾಶಿವರಾತ್ರಿ ಶಿವನ ಆರಾಧನೆಯಲ್ಲಿ ಅತ್ಯಂತ ಪವಿತ್ರವಾದ ರಾತ್ರಿ. ಈ ರಾತ್ರಿ ಭಕ್ತಿಯಿಂದ ಮಾಡಿದ ಒಂದು ಜಪವು ಕೋಟಿ ಪುಣ್ಯಫಲ ನೀಡುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಆದರೆ ಅದೇ ದಿನ ತಿಳಿಯದೇ ಮಾಡಿದ ಒಂದು ಸಣ್ಣ ತಪ್ಪು ನಮ್ಮ ಜೀವನದಲ್ಲಿ ಪ್ರತಿಕೂಲ ಪರಿಣಾಮ ಬೀರುತ್ತದೆ ಎಂದು ನಿಮಗೆ ಗೊತ್ತೇ? ಈ ವಿಡಿಯೋಗೆ ಲೈಕ್ ಮಾಡಿದರೆ ನಾನು ಹೇಳಿದ ವಿಷಯಗಳು 10 ಮಂದಿಗೆ ಹಂಚಲಾಗುತ್ತವೆ. ಇಂದು ಮಹಾಶಿವರಾತ್ರಿ ಸಂದರ್ಭದಲ್ಲಿ ಯಾವ ಪರಿಸ್ಥಿತಿಯಲ್ಲಿಯೂ ಮಾಡಬಾರದ ಪ್ರಮುಖ ತಪ್ಪುಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಮಹಾಶಿವರಾತ್ರಿ ವೇಳೆ ಯಾವ ಪರಿಸ್ಥಿತಿಯಲ್ಲಿಯೂ ಈ ತಪ್ಪುಗಳನ್ನು ಮಾಡಬೇಡಿ. ಮಹಾಶಿವರಾತ್ರಿ 2026 ಹಿಂದೂ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಮಹಾಶಿವರಾತ್ರಿಗೆ ಅಪಾರ ಮಹತ್ವವಿದೆ. ಈ ವರ್ಷ ಫೆಬ್ರವರಿ 15ರಂದು ಮಹಾಶಿವರಾತ್ರಿ ಆಚರಣೆ ನಡೆಯಲಿದೆ. ಶಿವನನ್ನು ಆರಾಧಿಸುವ ಎಲ್ಲರಿಗೂ ಈ ದಿನ ಅತ್ಯಂತ ಪವಿತ್ರ. ಈ ದಿನವಿಡೀ ಪರಮೇಶ್ವರನಿಗೆ ವಿಶೇಷ ಪೂಜೆಗಳನ್ನು ಮಾಡಲಾಗುತ್ತದೆ. ಈ ಪವಿತ್ರ ದಿನ ಶೈವ ಕ್ಷೇತ್ರಗಳು ಭಕ್ತರಿಂದ ಕಂಗೊಳಿಸುತ್ತವೆ. ಪರಮೇಶ್ವರನ ಅನುಗ್ರಹಕ್ಕಾಗಿ ಜನರು ಉಪವಾಸ ಜಾಗರಣೆ ಮಾಡುತ್ತಾರೆ. ಜೊತೆಗೆ ಶಿವಲಿಂಗಕ್ಕೆ ಹಾಲು, ನೀರು, ಜೇನು, ಬಿಲ್ವಪತ್ರಗಳಿಂದ ವಿಶೇಷ ಅಭಿಷೇಕ ಮಾಡುತ್ತಾರೆ. ಆದರೆ ಶಿವನಿಗೆ ಅಭಿಷೇಕ ಮಾಡುವಾಗ ತಾಮ್ರದ ಪಾತ್ರಗಳನ್ನು ಮಾತ್ರ ಬಳಸಬೇಕು. ಆದರೆ ತೆಂಗಿನಕಾಯಿ ನೀರಿನಿಂದ ಅಭಿಷೇಕ ಮಾಡಬಾರದು ಎಂದು ಪಂಡಿತರು ಹೇಳುತ್ತಾರೆ. ಇದೇ ವೇಳೆ ಶಿವರಾತ್ರಿ ದಿನ ಕೆಲವು ವಸ್ತುಗಳನ್ನು ತಪ್ಪಾಗಿ ಸಹ ಮನೆಗೆ ತರಬಾರದು. ಕೆಲವು ಕೆಲಸಗಳನ್ನು ಕೂಡ ಮಾಡಬಾರದು ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಅವುಗಳನ್ನು ಮನೆಗೆ ತಂದರೆ ಪ್ರತಿಕೂಲ ಶಕ್ತಿ ಪ್ರವೇಶಿಸುವ ಸಾಧ್ಯತೆ ಇದೆ. ಹಾಗೆಯೇ ಪ್ರತಿಕೂಲ ವಾತಾವರಣ ಹೆಚ್ಚಾಗಬಹುದು. ಆದ್ದರಿಂದ ಇಂತಹ ವಸ್ತುಗಳನ್ನು ತರದೇ ಇರುವುದೇ ಉತ್ತಮ. ಕೆಲವು ತಪ್ಪುಗಳನ್ನು ಸಹ ತಪ್ಪದೇ ತಪ್ಪಿಸಬೇಕು. ಈಗ ಆ ವಿವರಗಳನ್ನು ನೋಡೋಣ. ಧಾರ್ಮಿಕ ವಸ್ತುಗಳು. ಮಹಾಶಿವರಾತ್ರಿ ವೇಳೆ ದೇವರ ವಿಗ್ರಹಗಳು ಅಥವಾ ಧಾರ್ಮಿಕ ವಸ್ತುಗಳು ಒಡೆದಿದ್ದರೆ ಅವನ್ನು ದೂರ ಇಡಬೇಕು. ಅವು ಹಾನಿಯಾದರೆ ಅವುಗಳ ಪವಿತ್ರತೆ ಕಳೆದು ಹೋಗಬಹುದು. ಇದರಿಂದ ಪ್ರತಿಕೂಲ ಫಲಗಳು ಎದುರಾಗಬಹುದು. ಇಂತಹ ವಸ್ತುಗಳನ್ನು ಇಟ್ಟರೆ ಶಿವನ ಅನುಗ್ರಹದಿಂದ ದೂರವಾಗಬಹುದು. ಈ ಬಣ್ಣ ಬಳಸಬೇಡಿ. ಮಹಾಶಿವರಾತ್ರಿ ಸಂದರ್ಭದಲ್ಲಿ ಕಪ್ಪು ಬಣ್ಣದ ಬಟ್ಟೆಗಳನ್ನು ಧರಿಸಬೇಡಿ. ಬಿಳಿ ಅಥವಾ ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸಬೇಕು. ಈ ದಿನ ಅಪಾಯಕಾರಿ ವಸ್ತುಗಳು, ಕತ್ತಿ, ಚಾಕು, ಕತ್ತರಿ, ಸೂಜಿ ಮುಂತಾದ ತೀಕ್ಷ್ಣ ವಸ್ತುಗಳನ್ನು ಮನೆಗೆ ತರಬೇಡಿ. ಹೀಗೆ ಮಾಡಿದರೆ ಮನೆಯಲ್ಲೇ ಗೊಂದಲದ ವಾತಾವರಣ ಉಂಟಾಗಬಹುದು, ಒತ್ತಡ ಹೆಚ್ಚಾಗಬಹುದು. ಬಿಳಿ ಹೂವುಗಳಿಂದ. ಮಹಾಶಿವರಾತ್ರಿ ವೇಳೆ ತಪ್ಪಾಗಿ ಸಹ ತುಳಸಿ ಎಲೆಗಳನ್ನು ಸಮರ್ಪಿಸಬಾರದು. ಶಿವನಿಗೆ ಕೇವಡ ಅಥವಾ ಕೇತಕಿ ಹೂವುಗಳಿಂದ ಪೂಜೆ ಮಾಡಬಾರದು. ಕೇವಲ ಬಿಳಿ ಬಣ್ಣದ ಹೂವುಗಳಿಂದ ಪೂಜೆ ಮಾಡಬೇಕು. ಹಾಗೆಯೇ ತುಕ್ಕು ಹಿಡಿದ ವಸ್ತುಗಳನ್ನು ಈ ದಿನ ಮನೆಯಲ್ಲಿ ಇಡಬಾರದು. ಅವು ನೆಗೆಟಿವ್ ಎನರ್ಜಿ ಹೆಚ್ಚಿಸಬಹುದು. ಇದರಿಂದ ನಿಮ್ಮ ಬೆಳವಣಿಗೆ ತಡೆಗಟ್ಟಬಹುದು. ಮಾನಸಿಕ ಶಾಂತಿ ಬೇಕಾದರೆ ಮಹಾಶಿವರಾತ್ರಿ ವೇಳೆ ಮನಸ್ಸು ಶಾಂತವಾಗಿರಬೇಕು. ಶಿವನನ್ನು ಮನಃಶಾಂತಿಗಾಗಿ ಪ್ರಾರ್ಥಿಸಬೇಕು. ಈ ಸಮಯದಲ್ಲಿ ಶುದ್ಧತೆ ಕಾಪಾಡಬೇಕು. ಒಡೆದ ಕನ್ನಡಿಗಳನ್ನು ಬಳಸಬಾರದು. ಅವು ಪ್ರತಿಕೂಲ ವಾತಾವರಣವನ್ನು ಆಕರ್ಷಿಸುತ್ತವೆ. ಒಡೆದ ವಸ್ತುಗಳನ್ನು ಮನೆಯಲ್ಲಿ ಇಡಬಾರದು. ಇವುಗಳಿಂದ ದೂರವಿರಿ. ಮಹಾಶಿವರಾತ್ರಿ ವೇಳೆ ಅನೇಕರು ಉಪವಾಸ ಮಾಡುತ್ತಾರೆ. ಈ ದಿನ ಮಾಂಸಾಹಾರದಿಂದ ದೂರವಿರಬೇಕು. ಮದ್ಯಪಾನದಿಂದಲೂ ದೂರವಿರಬೇಕು. ಕೇವಲ ಸಾತ್ವಿಕ ಆಹಾರ ಸೇವಿಸಬೇಕು. ಮಾಂಸ ಮನೆಗೆ ತಂದರೆ ಆಧ್ಯಾತ್ಮಿಕತೆಗೆ ಭಂಗ ಉಂಟಾಗಬಹುದು. ಪ್ರತಿಕೂಲ ಫಲಗಳು ಎದುರಾಗಬಹುದು. ಈ ವಸ್ತುಗಳು ನಿಷೇಧ. ಹಿಂದೂ ದೇವಾಲಯಗಳಲ್ಲಿ ಚರ್ಮದ ವಸ್ತುಗಳು ನಿಷೇಧಿಸಲಾಗಿದೆ. ಅವುಗಳನ್ನು ಅಶುದ್ಧ ಎಂದು ಪರಿಗಣಿಸುತ್ತಾರೆ. ಮಹಾಶಿವರಾತ್ರಿ ವೇಳೆ ಚರ್ಮದ ವಸ್ತುಗಳನ್ನು ತಂದರೆ ಪ್ರತಿಕೂಲ ಶಕ್ತಿ ಪ್ರವೇಶಿಸಬಹುದು. ಈ ಸಮಯದಲ್ಲಿ ಆಧ್ಯಾತ್ಮಿಕ ಶಕ್ತಿ ಕಡಿಮೆಯಾಗಬಹುದು. ಹಾಗೆಯೇ ಬಳಸದೇ ಇರುವ ಪುಸ್ತಕಗಳು, ಶಿಕ್ಷಣ ಸಾಮಗ್ರಿಗಳು, ಧೂಳು ಹಿಡಿದ ಪುಸ್ತಕಗಳನ್ನು ನಿರ್ಲಕ್ಷ್ಯ ಮಾಡಬಾರದು. ಅವು ನಿಮ್ಮ ದೈವಿಕ ಮನೋಭಾವಕ್ಕೆ ಹಾನಿ ಮಾಡಬಹುದು. ಮಹಾಶಿವರಾತ್ರಿ ಭಕ್ತಿ, ನಿಯಮ, ಪವಿತ್ರತೆಯ ಸಂಕೇತ. ಈ ಪವಿತ್ರ ರಾತ್ರಿ ತಿಳಿಯದೇ ಮಾಡಿದ ಸಣ್ಣ ತಪ್ಪುಗಳು ನಮ್ಮ ಜೀವನದ ಮೇಲೆ ಪರಿಣಾಮ ಬೀರುತ್ತವೆ. ಆದ್ದರಿಂದ ಈ ಮಹಾಶಿವರಾತ್ರಿ 2026 ಶಾಸ್ತ್ರ ನಿಯಮಗಳನ್ನು ಪಾಲಿಸಿ ಶಿವನ ಅನುಗ್ರಹ ಪಡೆಯಿರಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಕುಟುಂಬದವರ ಜೊತೆ ಹಂಚಿಕೊಳ್ಳಿ ಮತ್ತು ಇಂತಹ ಇನ್ನಷ್ಟು ಧಾರ್ಮಿಕ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.